ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಒಂದೊಂದೇ ಸತ್ಯಗಳು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸತ್ಯ ಬಯಲಿಗೆ ಬರ್ತಾ ಇದೆ ಒಂದೊಂದಾಗೆ. ಉದ್ದೇಶಪೂರ್ವಕವಾಗಿಯೇ ಆಗಿತ್ತ ಬೇರೆ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಅನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ಅಂದ್ರೆ ಇವ್ರು ಹೇಳ್ತಾ ಇರೋದು ನಮ್ಗೆ ಗೊತ್ತಿಲ್ಲದೆ ಅಂತ, ಆದ್ರೆ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬ್ಯಾಂಕ್ ಅಕೌಂಟ್ಗೆ. ನಿಗಮಕ್ಕೆ ಸಂಬಂಧವಿಲ್ಲದಂತ ಬ್ಯಾಂಕ್ ಖಾತೆಗೆ 18 ಖಾತೆಗಳಿಗೆ 94 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡಿರೋದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಫಸ್ಟ್ ಫೈನಾನ್ಸ್ ಕೋಆಪರೇಷನ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂದಿದೆ. ತನಿಖೆ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಮಾಜಿ ಸಚಿವ ನಾಗೇಂದ್ರ, ಅದೇ ರೀತಿಯಾಗಿ ಶಾಸಕ ದದ್ದಲ್ ಅವರ ಆಪ್ತರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ತನಿಖೆಯ ಸಂದರ್ಭದಲ್ಲಿ 18 ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿರೋದು ಬೆಳಕಿಗೆ ಬಂದಿದೆ. 18 ನಕಲಿ ಖಾತೆಗಳು ಅಂತ ಬಂದಾಗ ಕೆಲವೊಂದು ಅಸ್ತಿತ್ವದಲ್ಲಿ ಇರುವಂತಹ ಕಂಪನಿಗಳು, ಇನ್ನು ಕೆಲವೊಂದು ಯಾವ ಕಂಪನಿನೂ ಕೂಡ ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೆಸರಿನಲ್ಲೂ ಕೂಡ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಅದು ಕೂಡ 94 ಕೋಟಿ ಹೋಗಿರುವಂಥದ್ದು ತೆಲಂಗಾಣದ ಹೈದರಾಬಾದ್ನ ಬ್ಯಾಂಕ್ಗೆ, ಅದು ಕೂಡ ರತ್ನಾಕರ ಅನ್ನುವಂಥ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಅಂದರೆ ಮಾಜಿ ಸಚಿವ ನಾಗೇಂದ್ರ ಹೇಳ್ತಾರೆ, ನನಗೆ ಗೊತ್ತಿಲ್ಲದೆ ಆಗಿರುವಂಥದ್ದು ಅಕೌಂಟ್ ಓಪನ್ ಮಾಡಿರೋದು ಗೊತ್ತಿಲ್ಲ, ಟ್ರಾನ್ಸ್ಫರ್ ಆಗಿರೋದು ಗೊತ್ತಿಲ್ಲ ಅಂತ. ಆದರೆ ಡೆತ್ ನೋಟ್ನಲ್ಲಿ ಇರುವಂಥದ್ದು ಮೌಖಿಕವಾಗಿ ನನಗೆ ಆಗ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಸೂಚನೆ ಕೊಟ್ಟಿದ್ರು. ಚಂದ್ರಶೇಖರನ್ ಅವರು ಬರೆದಿರುವಂಥ ಡೆತ್ ನೋಟ್ನಲ್ಲಿ ಇರುವಂಥದ್ದು. ಹಾಗಾಗಿ ಇದರಿಂದ ನನಗೆ ಭಯ ಆಯಿತು, ಈ ಹಗರಣದಲ್ಲಿ ನನಗಿರೋದಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೆಲ ಪ್ರಭಾವಿ ರಾಜಕಾರಣಿಗಳ ಹೆಸರನ್ನ ಮೆನ್ಷನ್ ಮಾಡಿ ಡೆತ್ ನೋಟ್ನಲ್ಲಿ ಅವರು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿರುವಂಥದ್ದು. ಆ ಡೆತ್ ನೋಟ್ನ ಆಧಾರವಾಗಿಟ್ಕೊಂಡೇ ಈ ಹಗರಣದಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೋ ಆ ಅಧಿಕಾರಿಗಳ ಮನೆಗೆ ಇಡಿ ಅಧಿಕಾರಿಗಳು ಹೋಗಿ ದಾಳಿ ಮಾಡಿದ್ರು, ಕೆಲವೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ರು. ಅದಾದ ಬಳಿಕ ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ದದ್ದಲ್ ಇವರೆಲ್ಲರನ್ನೂ ಕೂಡ ತನಿಖೆಗೊಳಪಡಿಸ್ತಾ ಇದ್ದಾರೆ. ಒಂದೊಂದೇ ಮಾಹಿತಿಗಳು ಇದರಿಂದ ಹೊರಗೆ ಬರ್ತಾ ಇದೆ.